ಕರೋನಾದ ಹಾಟ್ಸ್ಪಾಟ್ ಆಗ್ತಾ ಇದೆಯಾ ತೋರಣಗಲ್ಲು ಅನ್ನೋ ಪ್ರಶ್ನೆ ಸದ್ಯಕ್ಕೆ. ಕಳೆದ 3 ದಿನಗಳ ಹಿಂದೆ ಇಬ್ಬರು ಜಿಂದಾಲ್ ನೌಕರರಲ್ಲಿ ಕರೋನಾ ಪಾಸಿಟಿವ್ ಬಂದಿದೆ. ನಿನ್ನೆ ಮತ್ತಿಬ್ಬರಲ್ಲಿ ಕಾಣಿಸಿಕೊಂಡಿದೆ. ಇಬ್ಬರು ಸಂಡೂರು ತಾಲೂಕಿನ ತಾರಾನಗರದ ನಿವಾಸಿಗಳು ಅಂತ ಗುರುತಿಸಲ್ಪಟ್ಟಿದ್ದು ಇಬ್ಬರು ಮಹಿಳೆಯರಿಗೆ ಬಂದಿದೆ. ಅವರಿಗೆ ಈಗ ಹೋಮ್ ಕ್ವಾರಂಟೈನ್ ಮಾಡಿ ಚಿಕಿತ್ಸೆಯನ್ನ ಮುಂದುವರಿಸ್ತಾ ಇದ್ದಾರೆ. ಇಬ್ಬರ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ ಮಾಹಿತಿಯನ್ನ ಅಧಿಕಾರಿಗಳು ಡಾಕ್ಟರ್ಸ್ ಪಡಿತಾ ಇದ್ದಾರೆ. ಯಾಕಂದ್ರೆ ಅಂಥವ್ರುಗಳಿಗೂ ಕೂಡ ಪಾಸಿಟಿವ್ ಬಂದಿದೆಯಾ, ಟೆಸ್ಟ್ ಮಾಡಬೇಕಾ, ಹೋಮ್ ಐಸೋಲೇಷನ್ ಅಲ್ಲಿ ಇಡಬೇಕಾ, ಇದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳೋಕೆ. ಸೊ ಇದೀಗ ಸೋಂಕಿತರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತರ ಮೇಲೆ ನಿಗಾ ಇಡಲಾಗಿದ್ದು ಇವತ್ತು ಸಂಜೆ ಸುಮಾರು 194 ಜನರ ರಿಪೋರ್ಟ್ ನಿರೀಕ್ಷೆಯಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾರೆ. ನವೀನ್, ತೋರಣಗಲ್ಲಿನ ಪರಿಸ್ಥಿತಿ ಹೇಗಿದೆ ಕರೋನಾ ವಿಚಾರದಲ್ಲಿ, ಏನ್ ಹೇಳ್ತಾರೆ ಅಧಿಕಾರಿಗಳೀಗ? ಜಿಲ್ಲೆಯಲ್ಲಿ ಸಾಕಷ್ಟು ಸೋಂಕಿತರ ಸಂಖ್ಯೆ ಏರಿಕೆ ಆಗುವಂತ ನಿರೀಕ್ಷೆ ಇರುವಂತದ್ದು. ಕಾರಣ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಂದ್ರೆ 4ನೇ ಇಲ್ಲಿ ಇಬ್ಬರಿಗೆ ಕೊರೋನಾ ಸೋಂಕು ದೃಢವಾಗಿರುವಂತದ್ದು. ಅದು ಕೂಡ ಜಿಂದಾಲ್ನ ನೌಕರಲ್ಲಿ ಇಬ್ಬರಲ್ಲಿ ಸೋಂಕು ಕಾಣಿಸಿಕೊಂಡಿರುವಂತದ್ದು. ಅದರಲ್ಲೂ ಕೂಡ ಅವರಿಬ್ಬರು ಕೂಡ ಹೊರ ರಾಜ್ಯದಿಂದ ಬಂದಂತವರು. ಹೀಗಾಗಿ ಅವರ ಟ್ರಾವೆಲ್ ಹಿಸ್ಟ್ರಿಯನ್ನ ಕಲೆ ಹಾಕೋದು ಆರೋಗ್ಯ ಇಲಾಖೆಗೆ ಸಾಕಷ್ಟು ಒಂದು ಕಷ್ಟದ ಕೆಲಸ ಅಂತ ಹೇಳ್ಬೋದು. ಈಗಾಗಲೇ 194 ಜನರನ್ನ ಗುರುತು ಮಾಡಿರುವಂತದ್ದು. ಅವ್ರನ್ನೆಲ್ಲರನ್ನೂ ಕೂಡ ಹೋಮ್ ಐಸೋಲೇಷನ್ ನಲ್ಲಿ ಇಟ್ಟಿರುವಂತದ್ದು. ಅದ್ರ ಜೊತೆಗೆ 194 ಜನರ ಇವತ್ತು ಸ್ವಾಬ್ ರಿಪೋರ್ಟ್ ಬರುವಂತದ್ದು. ಹೀಗಾಗಿ ಆರೋಗ್ಯ ಇಲಾಖೆಯಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿರುವಂತದ್ದು. ಒಂದು ಕಡೆಗೆ ಜಿಂದಾಲ್ಗೆ ಹೊರ ರಾಜ್ಯದಿಂದ ಸಾಕಷ್ಟು ನೌಕರರು ಬರ್ತಾ ಇರುವಂತದ್ದು. ನಂತರ ಅಲ್ಲಿ ಜನದಟ್ಟಣೆ ಮತ್ತೆ ಸಾಕಷ್ಟು ಈ ರೀತಿಯಾದಂತಹ ಕೊರೋನಾ ಸೋಂಕು ಹರಡೋದಕ್ಕೆ ಯಾವೆಲ್ಲ ಪರಿಸ್ಥಿತಿಗಳು ಬೇಕು ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಇರುವಂತಹ ಕಾರಣದಿಂದಾಗಿ ಆರೋಗ್ಯ ಇಲಾಖೆಗೆ ತೋರಣಗಲ್ ಸುತ್ತಮುತ್ತ ಮತ್ತೆ ತಾರಾನಗರದ ಸುತ್ತಮುತ್ತ ಕೊರೋನಾನ ಕಂಟ್ರೋಲ್ ಮಾಡೋದು ಸಾಕಷ್ಟು ಸವಾಲಿನ ಕೆಲಸ ಆಗಿರುವಂತದ್ದು. ಕಾರಣ ಈ ಹಿಂದೆಯೂ ಕೂಡ ಸೋಂಕು ಹೆಚ್ಚಳ ಆಗೋದಕ್ಕೆ ಹೊರ ರಾಜ್ಯದಿಂದ ಬಂದಂತಹ ಜಿಂದಾಲ್ ನೌಕರಿಂದಲೂ ಕೂಡ ಸಾಕಷ್ಟು ಸೋಂಕಿನ ಪ್ರಮಾಣ ಹೆಚ್ಚಳವಾಗ್ತಾ ಇತ್ತು. ಈಗ ಅದೇ ರೀತಿಯಾದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಕಾರಣ ಅವಳಿ ಜಿಲ್ಲೆಯಲ್ಲಿ ಅಂತಂದ್ರೆ ಹೊಸಪೇಟೆ ಮತ್ತೆ ವಿಜಯನಗರ ಜಿಲ್ಲೆಯಲ್ಲಿ ಈಗಾಗಲೇ 5 ಪ್ರಕರಣಗಳು ದಾಖಲಾದ್ರೆ ತೋರಣಗಲ್ಲಿನ ಆಸುಪಾಸಿನಲ್ಲಿ ಇರ್ತಕ್ಕಂಥ 4 ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಹೀಗಾಗಿ ಒಂದು ರೀತಿಯಲ್ಲಿ ತೋರಣಗಲ್ಲು ಸುತ್ತಮುತ್ತಲಿನ ಪ್ರದೇಶ ಕೊರೋನಾದ ಹಾಟ್ಸ್ಪಾಟ್ ಆಗ್ತಾ ಇದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.